ಕಾಲೇಜಿಂದ SLC, PUC, ಮತ್ತೆ ಡಿಗ್ರಿಯಲ್ಲಿ BBA, BCom ಬರುತ್ತದೆ, MCom ಅಷ್ಟು ಡಿಗ್ರಿ ಇದರಲ್ಲಿ ಬರ್ತದೆ. ಮತ್ತೆ ನರ್ಸಿಂಗ್ ಬಂದಾಗ ನರ್ಸಿಂಗ್ ಡಿಪ್ಲೊಮೊ ನರ್ಸಿಂಗ್, PCBSc ಪ್ಲಸ್ BSc ಪ್ಲಸ್ MSc ಇರ್ತದೆ. ಪ್ಲಸ್ ಇದು ನಮ್ಮ ಪ್ಯಾರಾಮೆಡಿಕಲ್ ಬಂದಾಗ ಪ್ಯಾರಾಮೆಡಿಕಲ್ ಅಲ್ಲಿ 5 ವಿಭಾಗಗಳಿರ್ತದೆ. ಮತ್ತೆ ಫಾರ್ಮಸಿ ಇದೆ, ಮತ್ತೆ B.Ed ಇದೆ. ಇಷ್ಟು ಎಲ್ಲ ಪ್ರತಿ ಹಂತದಲ್ಲೂ ಪ್ರತಿಯೊಬ್ಬ ವಿದ್ಯಾರ್ಥಿಗೂ LKGಯಿಂದ ಅವರ ವಿದ್ಯಾಭ್ಯಾಸ ಮುಗಿಯುವವರೆಗೂ ನಮ್ಮಲ್ಲಿ ಲಭ್ಯವಿರುವ ಎಲ್ಲ ಒಂದು ಕೋರ್ಸ್ಗಳ ಸದುಪಯೋಗ ಪಡೆದುಕೊಂಡು ಈ ನಮ್ಮ ಚಿಂತಾಮಣಿ ರೂರಲ್ ಏನು ಜನತೆ ಇದೆ, ಇವರು ನಮ್ಮ ಸಂಸ್ಥೆಯ ಈ ಎಲ್ಲ ವಿಭಾಗಗಳನ್ನು ಸದುಪಯೋಗಪಡಿಸಿಕೊಂಡು ಅವರ ಒಂದು ಸ್ಪೆಷಲ್ ಆಗಿ ಮಾಡಿದ್ದೀರಾ. ಸೊ ನಮ್ಮ ಮೂವಿ ಗದಾಯುದ್ಧ 9ನೇ ತಾರೀಕು ಈ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಈ ಥರ ನಮಗೆ ಸಪೋರ್ಟ್ ಮಾಡ್ತಾ ಇದ್ರಿ. ನಮ್ಮ ಫಸ್ಟ್ ಮೂವಿ. ಸೊ ನಿಮ್ಮ ಎಲ್ಲರದ್ದು ಸಪೋರ್ಟ್ ನಮಗೆ ನಮ್ಮ ಮೇಲೆ ಇರಲಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಓಕೆ, ನೀವು ಟ್ರೈಲರ್ ನೋಡಿದ್ದೀರಾ? ಟ್ರೈಲರ್ ಒಂದು ಡೈಲಾಗ್ ಇದೆ, ಅದು ಹೇಳ್ತೀರ. ಒಂದು ಮಾಡೋರೆಲ್ಲ ಗಾಂಧಿ ಆಗಲ್ಲ, ಬಂದೂಕ್ ಹಿಡಿಯೋರೆಲ್ಲ ಗೋಡ್ಸೆ ಆಗಲ್ಲ, 5 ಇಂಚ್ ಹಾರ್ಟಲ್ಲಿ 1 ಇಂಚ್ ದೇಶಾಭಿಮಾನ ಇದ್ರೆ ಸಾಕು, ಅವನು ಕ್ರಾಂತಿಕಾರಿನೇ.
ಇದ್ದ ಮೂವಿಗೆ ಪ್ರಚಾರ ಮಾಡೋದಕ್ಕಾಗಿ ನಮ್ಮ ಹೀರೋಯಿನ್ ಅವ್ರು ಬಂದಿದ್ದಾರೆ, ಹೀರೋ ಬಂದಿದ್ದಾರೆ. ಇವತ್ತಿನ ದಿನ ಬಾಗೇಪಲ್ಲಿ ಸರ್ಕಲಿಂದ ಬಸ್ ಡಿಪೋವರೆಗೂ ನಾವೆಲ್ಲ ಪ್ರಚಾರ ಮಾಡಿಕೊಂಡು ರೋಡ್ ಶೋ ಮುಖಾಂತರ ಎಲ್ಲ ಯೂತ್ಸ್ ಎಲ್ಲ ಬಂದಿದ್ದೀವಿ. ಮೂವಿ ಮಾತ್ರ ಟ್ರೈಲರ್ ಎಲ್ಲ ನೋಡಿದ್ದೀವಿ ನಾವು, ತುಂಬ ಚೆನ್ನಾಗಿದೆ. ಎಲ್ಲ ಕುತೂಹಲಕಾರಿ ಅಂಶಗಳಿದ್ದಾವೆ. ನೆಕ್ಸ್ಟ್ ಏನಾಗುತ್ತೋ ಅಂತ ಭಾರಿ ಥ್ರಿಲ್ಲಿಂಗ್ ಆಗಿ ಸಸ್ಪೆನ್ಸ್ ಆಗಿ ಒಳ್ಳೆ ಮೂವಿ ಆಗುತ್ತೆ, ಮುಂದೆಗೆ ಚೆನ್ನಾಗಿ ಸಕ್ಸಸ್ಫುಲ್ ಆಗುತ್ತೆ ಅಂತ ಆಶಿಸ್ತಾ ಇದ್ದೀವಿ. ಇವತ್ತಿನ ದಿನ ನಾವು ಪ್ರಚಾರ ಕೈಗೊಂಡು 9ನೇ ತಾರೀಕು ಮೂವಿ ಬಿಡುಗಡೆ ಆಗಿದೆ. ದಯವಿಟ್ಟು ತಪ್ಪದೆ ಎಲ್ಲರೂ ನೋಡಿ ಸಕ್ಸಸ್ಫುಲ್ ಮಾಡಬೇಕಂತ ಎಲ್ಲರಿಗೂ ವಿನಂತಿಸ್ತಾ ಇದ್ದೀನಿ. ಹಾಗಾಗಿ ನಾನು ಬಹಳ ಖುಷಿಯಾಯಿತು. ಚಿಂತಾಮಣಿ ನನ್ನ ಹುಟ್ಟೂರು, ನಮ್ಮ ತಂದೆ ಹುಟ್ಟಿದ್ದು ಇಲ್ಲೇ. ಇಲ್ಲಿನ ಜನರ ಪ್ರೀತಿ ಇವತ್ತಿನ ಈ ದಿನ ನನ್ನ ಜೀವನದಲ್ಲಿ ಮರೆಯೋದಕ್ಕೆ ಆಗಲ್ಲ. ಈ ಚಿತ್ರದ ನಿರ್ದೇಶಕನಾಗಿ ಮೊದಲನೇದಾಗಿ ನಾನು ಜೀವನ ಪರ್ಯಂತ ಚಿಂತಾಮಣಿ ಜನತೆಗೆ, ಇಲ್ಲ ಅಕ್ಕಪಕ್ಕದ ಹಳ್ಳಿಯ ಜನತೆಗೆ ಚಿರಋಣಿಯಾಗಿರ್ತೀನಿ ಅಂತೇಳಿ ಮೊದಲನೇ ನಾನು ಮಾತು ಹೇಳ್ತೀನಿ. ಎರಡನೇದು, ನಮ್ಮ ಮೂವಿಯ ಹೆಸರೇ ಕಥಾಯುದ್ಧ, ಕಥೆಗಳ ಮಧ್ಯದಲ್ಲಿ ಆಗುವಂಥ ಯುದ್ಧ. ಅದರಲ್ಲೂ ಒಬ್ಬ ಮಾಯಾವಿ ಮಾಂತ್ರಿಕ ಕಥೆನ ಹೇಗೆಲ್ಲ ಆಟ ಆಡಿಸ್ತಾನೆ ಅನ್ನೋದು ಚಿತ್ರದಲ್ಲಿರ್ತಕ್ಕಂಥ ವಿಶೇಷವಾದ ಅಂಶ. ಈ ಸೌಂಡು, ಆ ಸ್ಪೆಷಲ್ ಎಫೆಕ್ಟ್ಸು, ಆ ವಿಜುವಲ್ ಎಫೆಕ್ಟ್ಸ್ನ ನೀವು ಥಿಯೇಟ್ರಲ್ಲಿ ನೋಡಿದಾಗಲೇ ನಿಮಗೆ ಮಜಾ ಸಿಕ್ಕತ್ತೆ. ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದು ಒಂದೇ, ಎಲ್ಲ ಇಡೀ ಜನತೆಗೆ, ಈ ಊರಿನ ಜನತೆಗೆ, ಚಿಂತಾಮಣಿ ಟೌನ್ ಅಕ್ಕಪಕ್ಕ, ಶಿಡ್ಲಘಟ್ಟ, ಕುಂದಗುರ್ತಿ, ಚಿಕ್ಕಬಳ್ಳಾಪುರ ಎಲ್ಲ ಜನತೆಗೆ ಕೇಳ್ಕೊಳ್ತೀನಿ, ಚಿತ್ರನ ಥಿಯೇಟ್ರಲ್ಲೇ ನೋಡಿ. ಯಾಕೆಂದರೆ ಇದರಲ್ಲಿರ್ತಕ್ಕಂಥ ವಿಜುವಲ್ ಎಫೆಕ್ಟ್ಸು ಮತ್ತು ಸೌಂಡ್ ಎಫೆಕ್ಟ್ಸ್, ಇದನ್ನು ನೀವು ಮೊಬೈಲ್ನಲ್ಲಿ, ಟಿ ವಿನಲ್ಲಿ ನೋಡಿ ಆನಂದಿಸೋಕ್ಕಾಗಲ್ಲ. ಸೊ ವಿಶೇಷವಾಗಿ ಡಾಲ್ಬಿ ಅಟ್ಮಾಸಿಂದ ಹಿಡಿದು ಬಹಳ ಟೆಕ್ನಿಕಲಿ ಸಿನಿಮಾ ತುಂಬ ವರ್ಕ್ ಮಾಡಿದ್ದೀವಿ. ಟೈಮ್ ತೊಗೊಂಡು ಬಹಳ ಫ್ರೇಮ್ ಬೈ ಫ್ರೇಮ್ ಕೂಡ ನಿಮಗೆ ನೋಡಿದ್ರೆ ಒಂದು ಪೇಂಟಿಂಗ್ ಥರ ಇರೋ ಥರ ನಾವು ಫೀಲ್ ಕೊಡೋದಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದೀವಿ. ನಮ್ಮೆಲ್ಲ ಪ್ರಯತ್ನಕ್ಕೂ ನೀವು ಆಶೀರ್ವಾದ ಮಾಡಿದ್ರೆ ಮಾತ್ರನೇ ಅದಕ್ಕೆ ಸಾರ್ಥಕತೆ. ನಮ್ಮ ಮತ್ತೆ ಮುಂದಿನ ಇನ್ನೊಂದು ಪ್ರಯತ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಿಗೆ ಬನ್ನಿ. ಚಿತ್ರಮಂದಿರದಲ್ಲೇ ಈ ಸಿನಿಮಾನ ನೋಡ್ತಾ ಒಂದು ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಬೇಕಷ್ಟು ಎಂಜಾಯ್ಮೆಂಟ್ ನಿಮ್ಗೆ ಕೊಡ್ತೀನಿ, ಅದು ನನ್ನ ಗ್ಯಾರಂಟಿ. ನೋಡಿ, ಎಂಜಾಯ್ ಮಾಡಿ, ಹರಿಸಿ. ನಮ್ಮ ಸುಧಾಕರ್ ಸರ್ ದುಡ್ಡು ನಾನು ತುಂಬ ಕೃತಜ್ಞತೆ ಹೇಳಬೇಕು. ನನ್ನ ಪ್ರತಿ ಬಾಲಕೈ ಬಂಟನಾಗಿದ್ದು ಇಡೀ ಸಿನಿಮಾನ ಮುಗಿಸ್ಕೊಟ್ಟ ಇದೇ ಚಿತ್ರದ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿದ್ದಂಥ ಹುಡುಗ ನಾಗೇಶ್. ಇವತ್ತಿನ ದಿನ ನಮ್ಮ ಸುಮಿತ್ ಅವರ ಜನ್ಮದಿನ. ಇವತ್ತು ಅವ್ರ ಜನ್ಮದಿನಕ್ಕೆ ಕೊಟ್ಟಿರ್ತಕ್ಕಂಥ ಉಡುಗೊರೆ ಇದು. ನಾವಿಬ್ಬರೂ ಕೂಡ ಇವನಿಗೆ ಯಾವಾಗಲೂ ಕೂಡ ಋಣಿಗಳಾಗಿರ್ತೀವಿ. ಒಂದು ವಾಮಾಚಾರದ ಬಗ್ಗೆ ಆಧಾರವಾಗಿ ಇಟ್ಕೊಂಡು ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಲಾಗಿದೆ. ಈ ಹಳ್ಳಿ ಕಡೆ ಎಲ್ಲರೂ ಹೇಳ್ತಾ ಇರ್ತಾರೆ, ವಾಮಾಚಾರ ಯಾವ ಥರ ಆಗುತ್ತೆ, ಏನಾಗುತ್ತೆ ಏನಂತ. ಈ ಗದಾಯುದ್ಧ ಸಿನಿಮಾ ನೋಡಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಈ ವಾಮಾಚಾರ ಯಾವ ಥರ ತಡೆಗಟ್ಟಬೇಕಂತ ಈ ಗದಾಯುದ್ಧ ಸಿನಿಮಾ ನೋಡಿದ್ರೆ ಸಾಕು, ಆಟೋಮೆಟಿಕ್ ಎಲ್ಲರೂ ತಿಳ್ಕೋಬೋದು ಅಷ್ಟೇ. ಎಲ್ಲರೂ ಕೊರಳಲ್ಲಿ ಕೈಲಿ ನೇತಾಡಿಸಿ ಕಡೆಗೆ ಅವಮಾನ ಮಾಡಿ ವಾಮಾಚಾರಿಗಳು ವಾಮಾಚಾರನೇ ಮಾಡ್ತಾ ಇರೋ ತೋರಿಸಿದ್ದೀವಿ ಈ ನಮ್ಮ ಗದಾಯುದ್ಧ ಸಿನಿಮಾ. ಓಕೆ.